ನಾವು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅಂದರೆ, ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ನನ್ನ ಹತ್ರ ಕಂಟೆಂಟ್ ಇದೆ ಬಟ್ ಅದನ್ನು ಜನಕ್ಕೆ ಹೇಗೆ ಅಟ್ರಾಕ್ಟ್ ಮಾಡೋದು, ಇಲ್ಲಿ ನಾವು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅಂದರೆ ನಮಗೆ ಇಲ್ಲಿ ಎರಡು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೇನು ಅಂತಂದರೆ ನಾವು ಚೂಸ್ ಮಾಡುವಂಥ ಕಂಟೆಂಟ್, ಅಂದರೆ ನಾವು ಯಾವ ವಿಷಯದ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀವಿ ಆ ವಿಡಿಯೋ ಜನಕ್ಕೆ ಇಷ್ಟ ಆಗೋ ಅಂತ ಕಂಟೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಂದು ಕಡೆ, ಆದರೆ ಆ ಕಂಟೆಂಟು ಅಟ್ರಾಕ್ಟ್ ಆಗ್ಬೇಕು ಜನಕ್ಕೆ, ಓಕೆನಾ? ಆ ಥರ ಫುಲ್ಫಿಲ್ ಮಾಡೋದು ಈ ಬ್ಯಾಕ್ಗ್ರೌಂಡಲ್ಲಿ ನಾವು ಹಾಕುವಂಥ ಎಫೆಕ್ಟ್ಸ್ಗಳು. ಈ ಎಫೆಕ್ಟ್ಗಳು ಕಂಟೆಂಟ್ಗಿಂತನೂ ಹೆಚ್ಚು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು ಯಾವುದೋ ಒಂದು ಕಂಟೆಂಟ್ನ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಆ ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಫಸ್ಟ್ ನನ್ನ ಎಕ್ಸ್ಪ್ರೆಷನ್ ಇರುತ್ತೆ ಅಂದ್ಕೊಳ್ಳೋಣ. ಆ ಟೈಮಲ್ಲಿ ಈ ರೀತಿ ಸೌಂಡ್ಸ್ನ ಹಾಕೋಬೋದು. ಅಲ್ಲಿ ಏನೋ ಇವರು ಸುಮ್ಮನೆ ನಿಂತಿದ್ದಾರೆ ಅಂತ ಕೂಡ ಅನ್ಸಲ್ಲ ಅಲ್ವಾ? ನಾವು ನಮ್ಮ ಎಕ್ಸ್ಪ್ರೆಷನ್ ತೋರಿಸ್ತಾ ಇದ್ರೆ ಆ ಒಂದು ಸೌಂಡು ಅದನ್ನು ಮೀನಿಂಗ್ಫುಲ್ ಆಗಿ ತೋರಿಸ್ತಾ ಇರುತ್ತೆ, ಓಕೆನಾ? ಇನ್ನು ಯಾವುದೋ ಒಂದು ಶಾಕಿಂಗ್ ವಿಷಯ, ಆ ಕಾನ್ವರ್ಸೇಷನಲ್ಲಿ ಯಾವುದೋ ಒಂದು ಶಾಕಿಂಗ್ ವಿಷಯ ಬಂತು ಅಂತ ಅಂದ್ಕೊಳ್ಳೋಣ, ಈ ಥರ ಎಫೆಕ್ಟ್ಸ್ಗಳು ಬರ್ತಾ ಇರುತ್ತೆ. ಇಫ್ ಇನ್ ಕೇಸ್ ಯಾರಾದರೂ ವಾಕ್ ಮಾಡ್ಕೊಂಡು ಬರ್ತಾ ಇರೋ ಥರ ಇತ್ತು ಸಿಚುವೇಶನ್ ಅಂದ್ಕೊಂಡ್ರೆ, ಯಾರು ವಾಕ್ ಮಾಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ, ಈ ಥರ ಎಫೆಕ್ಟ್ಸ್ ಹಾಕೊಂಡ್ರೆ ಮುಗ್ದೆ ಹೋಯ್ತು. ಕಂಟೆಂಟ್ ಕ್ರಿಯೇಟರ್ ನಾವು ಆಗಬೇಕು ಅಂತ ಅಂದರೆ ಎರಡು ವಿಷಯ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು, ನಾವು ಚೂಸ್ ಮಾಡುವಂಥ ಕಂಟೆಂಟ್, ಅಂದರೆ ನಾವು ಯಾವ ವಿಷಯದ ಮೇಲೆ ಕಂಟೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀವಿ, ಆ ಒಂದು ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್. ಅದಕ್ಕಿಂತನೂ ಇಂಪಾರ್ಟೆಂಟ್ ಏನು ಗೊತ್ತಾ, ಆ ಕಂಟೆಂಟ್ನ ನೋಡ್ತಾ ಇರೋಂಥ ಜನನ ಅಟ್ರ್ಯಾಕ್ಟ್ ಮಾಡೋ ರೀತಿ ನಾವು ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡುವಂಥ ಎಫೆಕ್ಟ್ಸ್ಗಳು, ಓಕೆನಾ? ಈ ಎಫೆಕ್ಟ್ಗಳನ್ನ ಅಪ್ಲೈ ಮಾಡಿಕೊಂಡ್ರೆ ಮಾತ್ರನೇ ನಾವು ಒಂದು ಕಂಟೆಂಟ್ನ ಫುಲ್ಫಿಲ್ ಮಾಡೋದಕ್ಕೆ ಆಗೋದು ಸಕ್ಸಸ್ಫುಲಿ, ಓಕೆನಾ? ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈಗ ಯಾರೋ ಒಬ್ಬರು ಒಂದೊಳ್ಳೆ ಕಂಟೆಂಟ್ನ ಹುಡುಕೊಂಡಿರ್ತಾರೆ, ಜಸ್ಟ್ ಅದೊಂದು ಕಂಟೆಂಟ್ನ ಹೇಳಿಬಿಟ್ರೆ ಜನಕ್ಕೆ ಇಷ್ಟ ಆಗುತ್ತಾ? ಖಂಡಿತ ಇಲ್ಲ. ಅದ್ರ ಮಧ್ಯದಲ್ಲಿ ಆ ರಿಯಾಕ್ಷನ್ಸ್ಗಳಿಗೆ ತಕ್ಕ ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಬರೋ ಅಂಥ ಎಫೆಕ್ಟ್ಸ್ಗಳೇ ಜನನ ತುಂಬಾ ಅಟ್ರ್ಯಾಕ್ಟ್ ಮಾಡೋದು. ಸೊ ನಮ್ಮ ಕಂಟೆಂಟ್ಗಿಂತ ಹೆಚ್ಚು ಕೆಲಸ ಮಾಡೋದು ಅಥವಾ ಜನನ ಅಟ್ರ್ಯಾಕ್ಟ್ ಮಾಡೋದು ಈ ಎಫೆಕ್ಟ್ಸ್ಗಳೇ, ಓಕೆನಾ? ಇದೆಲ್ಲ ಎಲ್ಲಿ ಸಿಗುತ್ತೆ, ಹೇಗೆ ಅಪ್ಲೈ ಮಾಡೋದು ಅಂತ ಟೆನ್ಷನ್ ಇದ್ದರೆ ಆ ಟೆನ್ಷನ್ ಕೂಡ ಬೇಡ. ಅದ್ರ ಬಗ್ಗೆನೇ ವಿಡಿಯೋ ಮಾಡೋದಕ್ಕೆ, ಅದನ್ನು ಹೇಳ್ಕೊಡೋದಕ್ಕೆ ಅಂತಲೇ ನಾನು ಬಂದಿದ್ದೀನಲ್ವ. ಸೊ ಎಸ್, ನೀವೀಗ ಮೇಲೆ ಹಾರಾಡೋ ಪಕ್ಷಿಯಿಂದ ಹಿಡಿದು ಕೆಳಗಡೆ ಬಿದ್ದರೆ ಬರೋ ಸೌಂಡ್ವರೆಗೂ ಪ್ರತಿ ಸೌಂಡ್ಸು ಇಲ್ಲಿದೆ. ಅದನ್ನು ಯೂಸ್ ಮಾಡ್ಕೊಳ್ಳೋದು ನಮಗೆ ಗೊತ್ತಿರ್ಬೇಕು ಅಷ್ಟೇ. ಓಕೆ, ಈ ಎಫೆಕ್ಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ, ಯಾವ್ಯಾವ ರೀತಿ ಎಫೆಕ್ಟ್ಸ್ಗಳಿದೆ ಎಲ್ಲದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಅದಕ್ಕೆ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೂ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಇಷ್ಟ ಇದೆಯಾ? ಬಟ್ ಆ ಎಫೆಕ್ಟ್ಸ್ ಎಲ್ಲ ತುಂಬಾ ಕಷ್ಟ. ಎಲ್ಲರೂ ಎಷ್ಟು ಚೆನ್ನಾಗಿ ಕಂಟೆಂಟ್ನ ಹುಡುಕೊಳ್ತಾರೆ. ಆ್ಯಂಡ್ ಕಂಟೆಂಟ್ನ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ, ವಿಷಯ ನನ್ನ ಹತ್ರ ಇದೆ, ಬಟ್ ಎಡಿಟ್ ಮಾಡೋದು ನಂಗೆ ತುಂಬಾ ಹಿಂಸೆ. ಯಾಕೆ ಅಂದರೆ ನಂಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜೇ ಇಲ್ಲ ಅನ್ನೋ ಟೆನ್ಷನಲ್ಲಿದ್ದೀರಾ. ಹಾಗಿದ್ರೆ ಟೆನ್ಷನ್ನೇ ಬೇಡ, ಈ ಎಲ್ಲ ವಿಷಯನೂ ನಾನು ತಿಳಿಸ್ಕೊಡ್ತೀನಿ. ಆದರೆ ನೀವು ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು ಅಷ್ಟೇ. ಮೊದಲಿಗೆ ನಾನು ಇದನ್ನು ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದು ಇನ್ಶಾರ್ಟ್ ಆ್ಯಪ್, ಓಕೆನಾ? ಈ ಆ್ಯಪಲ್ಲಿ ನಾನು ಕಂಪ್ಲೀಟ್ ಎಡಿಟ್ ಮಾಡೋದು, ನನ್ನ ಯಾವುದೇ ವೀಡಿಯೋಸ್ ಆಗಿರ್ಬೋದು ಪ್ರತಿಯೊಂದೂ, ಓಕೆನಾ? ಸೊ ನಾನಿಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನ್ಯೂಗೆ ಹೋಗ್ಬಿಟ್ಟು ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ, ಓಕೆನಾ? ಸೊ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಆದಮೇಲೆ, ಅಂದರೆ ನೀವು ಯಾವ ವೀಡಿಯೋಗೆ ಎಫೆಕ್ಟ್ಸ್ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರ ಆ ವಿಡಿಯೋನ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ? ಆಡಿಯೋ ಅಂತ ಇರುತ್ತಲ್ವ, ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಎಫೆಕ್ಟ್ಸ್ ಅಂತ ಏನು ಸೆಕೆಂಡ್ ಆಪ್ಷನ್ ಇದೆ, ಆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದು ಆದಮೇಲೆ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ತುಂಬಾ ಆಪ್ಷನ್ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಸಿಚುವೇಶನ್ಸ್ಗಳಿಗೂ ಕೂಡ ಸೂಟ್ ಆಗುವಂಥ ಎಫೆಕ್ಟ್ಸ್ಗಳು ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ, ಓಕೆನಾ? ಫಾರ್ ಎಕ್ಸಾಂಪಲ್, ನಿಮಗೆ ಆ್ಯಂಬಿಯನ್ಸ್, ಓಕೆನಾ? ಆ್ಯಂಬಿಯನ್ಸ್ಗೆ ರಿಲೇಟೆಡ್ ಪ್ರತಿಯೊಂದು ಸಿಗುತ್ತೆ. ಕಾಫಿ ಶಾಪ್ದಾಗಿರ್ಬೋದು, ಅಥವಾ ಸ್ಟ್ರೀಟ್ಗಳಲ್ಲಿ ಏನು ಸೌಂಡ್ ಬರುತ್ತೆ, ವಾಲಿಬಾಲ್ದು ಏನು ಸೌಂಡ್ ಬರುತ್ತೆ, ಬೀಚಲ್ಲಿ ಏನು ಸೌಂಡ್ ಬರುತ್ತೆ, ಈ ಥರ ಪ್ರತಿಯೊಂದು ಕಾರ್ ಆಗಿರ್ಬೋದು, ಶಾಪಿಂಗ್ ಮಾಲಲ್ಲಿ ಯಾವ ಥರ ಇರುತ್ತೆ, ಸ್ಕೂಲಲ್ಲಿ ಯಾವ ಥರ ಇರುತ್ತೆ, ಒಂದೆರಡು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಫುಲ್ಲು ಒಂಥರ ಮೆಸ್ಸಿ ಸೌಂಡ್ಗಳು, ಈ ಥರ ಎಲ್ಲ ಒಂದು ಕಪ್ ಇಡ್ತಾ ಇರೋ ಥರ ಸೌಂಡು.
ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಲೈಕ್ ತುಂಬ ಜನ ವಾಕ್ ಮಾಡ್ತಾ ಇರೋ ಥರ ಬ್ಯಾಗ್ಗಳ ಸೌಂಡ್ ಆಗ್ತಾ ಇದೆ, ಈ ಥರ ಎಲ್ಲ ಸೌಂಡ್ ಆಗ್ತಾ ಇರುತ್ತೆ. ಇದರಲ್ಲಿ ನೋಡಿ ನಮಗೆ ಆ ಅಲೆ ಬಂದು ಹೋಗೋ ಸೌಂಡ್ ಕೇಳಿಸುತ್ತೆ ಅಲ್ವಾ. ಇದೇ ಥರ ಅನಿಮಲ್ಸ್ದಾಗಿರ್ಬೋದು ನೋಡಿ, ಬಿಯರಿಂದ ಹಿಡಿದು ಕವ್ ಆಗಿರ್ಬೋದು, ಕ್ರೊಕೊಡೈಲ್ ಆಗಿರ್ಬೋದು, ಅಥವಾ ಗೋಟ್ ಆಗಿರ್ಬೋದು, ಮಂಕಿ ಆಗಿರ್ಬೋದು, ಪ್ರತಿಯೊಂದ್ರ ಸೌಂಡೂ ಸಿಗುತ್ತೆ. ಬರ್ಡ್ ಆಗಿರಲಿ ಅಥವಾ ಇನ್ಸೆಕ್ಟ್ಸ್. ನಾನು ಆಗಲೇ ನಿಮಗೆ ಒಂದು ಕಾನ್ವರ್ಜೇಷನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾವು ಆ ಕಾನ್ವರ್ಜೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಆ ಸಿಚುವೇಶನ್ನ ನಾವು ಫಿಲ್ ಮಾಡೋದಕ್ಕೆ ಏನು ಯೂಸ್ ಮಾಡ್ಕೊಳ್ಳೋ ಸೌಂಡನ್ನ ನಾನು ತೋರಿಸ್ದೆ ಅಲ್ವಾ, ಅದು ಇದೇನೆ. ಓಕೆನಾ. ಈ ಥರ ನಿಮಗೆ ತುಂಬಾ ಸಿಗುತ್ತೆ. ವೆದರ್ ಆಗಿರ್ಬೋದು, ಮಳೆ ಬರ್ತಾ ಇದ್ರೆ ಯಾವ ಥರ, ಅಥವಾ ಗುಡುಗು ಬಂದರೆ ಯಾವ ಥರ, ಸಿಡ್ಲು ಬಂದರೆ ಯಾವ ಥರ, ಜೋರಾಗಿ ಗಾಳಿ ಬೀಸಿದ್ರೆ ಯಾವ ಥರ, ಪ್ರತಿಯೊಂದು ಥರ. ಈಗ ಒಬ್ಬರು ವಾಕ್ ಮಾಡಿದ್ರೆ, ಲೈಕ್ ಹೀಲ್ಸ್ ಹಾಕ್ಕೊಂಡು ವಾಕ್ ಮಾಡಿದ್ರೆ ಯಾವ ಥರ ಸೌಂಡ್ ಬರುತ್ತೆ, ಜಾಗಿಂಗ್ ಮಾಡ್ತಾಯಿದ್ರೆ ಯಾವ ಥರ ಸೌಂಡ್ ಬರುತ್ತೆ, ಅಥವಾ ನೆಲದ ಮೇಲೆ ಓಡಾಡ್ತಾ ಇದ್ರೆ ಯಾವ ಥರ ಬರುತ್ತೆ, ಈ ಎಲೆ ಎಲ್ಲ ಬಿದ್ದಿರುತ್ತೆ ಅಲ್ವ, ಒಣಗಿರೋ ಎಲೆಗಳು, ಅದ್ರ ಮೇಲೆ ವಾಕ್ ಮಾಡ್ತಾಯಿದ್ರೆ ಯಾವ ಥರ ಬರುತ್ತೆ, ಪ್ರತಿಯೊಂದು. ಇನ್ನು ಹಾರ್ಟ್ ಬೀಟ್ ಆಗಿರ್ಬೋದು, ಕ್ಲಾಕ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಆ್ಯಂಡ್ ಕ್ಲ್ಯಾಪ್ ಮಾಡೋದು. ನಿಮಗೆ ಒಬ್ಬರು ಕ್ಲ್ಯಾಪ್ ಮಾಡೋದ್ರಿಂದ ಹಿಡಿದು ಫುಲ್ ಒಂದು ಗುಂಪು ಏನಿರುತ್ತೆ ಅವರೆಲ್ಲ ಕ್ಲ್ಯಾಪ್ ಮಾಡೋದು ಹೇಗಿರುತ್ತೆ, ಅಥವಾ ಕೆನ್ನೆ ಮೇಲೆ ಬಾರಿಸಿದ್ರೆ ಯಾವ ಥರ ಸೌಂಡ್ ಬರುತ್ತೆ. ಇನ್ನು ಚಿಲ್ಡ್ರನ್ಸು ಅಷ್ಟೇ, ಅಳೋದ್ರಿಂದ ಹಿಡಿದು ನಗೋದ್ರವರೆಗೂ ನಿಮಗೆ ಇಲ್ಲಿ ನೋಡ್ಬೋದು. ಪ್ರತಿಯೊಂಥರ ಸೌಂಡೂ ನಿಮಗೆ ಇಲ್ಲಿ ಸಿಗುತ್ತೆ. ಇನ್ನು ದೊಡ್ಡವರೆಲ್ಲ ನಕ್ಕರೆ ಹೇಗಿರುತ್ತೆ ಅದು. ನೋಡಿ, ಕಾರ್ಟೂನ್ ಸ್ಟೈಲಲ್ಲಿ ನಕ್ಕರೆ ಯಾವ ಥರ ಸೌಂಡು ಅಂತ. ಈ ರೀತಿ ಪ್ರತಿಯೊಂದೂ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ನೀವು ನಿಮಗೆ ಎಕ್ಸ್ಟ್ರಾ ಇದು ಕೂಡ ಸಿಗುತ್ತೆ, ಓಕೆನಾ. ಆ್ಯಂಡ್ ವೋಕಲ್ ಕೂಡ ಸಿಗುತ್ತೆ. ಅಂತ ಅಂದರೆ ಲೈಕ್ ಓ ಮೈ ಗಾಡ್, ವಾಟ್, ಈ ಥರ ಎಲ್ಲ ಹೇಳ್ತೀವಲ್ವ, ಅದು ಕೂಡ. Let's go. I'm here. Oh my god. Yes? Oh. No. Hello, friend. Goodbye. Uh-oh. Thank you. Ho, ho, ho! Merry Christmas! ನೋಡಿ, ಸಾಂತಾದಾಗಿರ್ಬೋದು, ಏರೋಪ್ಲೇನ್ ಆ ಸೌಂಡ್ಸ್ಗಳಾಗಿರ್ಬೋದು, ಕಾರ್ ಆಗಿರ್ಬೋದು, ಕಾರ್ ಡೋರ್ ಲಾಕ್ ಮಾಡೋದ್ರಿಂದ ಹಿಡಿದು ಆ ಟಯರ್ ಸೌಂಡ್ ಏನು ಬರುತ್ತೆ ಅಲ್ಲಿವರೆಗೂ ನಿಮಗೆ ಸಿಗುತ್ತೆ. ಬೈಕ್ ಆಗಿರ್ಬೋದು, ಆ್ಯಂಡ್ ಸೈಕಲ್ದು ಬೆಲ್ ಏನಿರುತ್ತೆ ಆ ಸೌಂಡ್ ಆಗಿರ್ಬೋದು. ಇನ್ನು ಬೆಲ್ ವಿಷಯಕ್ಕೆ ಬಂದ್ವಿ ಅಂತ ಅಂದರೆ ಕ್ರಿಸ್ಮಸ್ ಬೆಲ್ಲಿಂದ ಹಿಡಿದು ನೀವು ಡೋರ್ ಬೆಲ್ ಆಗಿರ್ಬೋದು, ಆ್ಯಂಡ್ ಶೋಗೆಲ್ಲ ಹಾಕಿರ್ತೀವಲ್ವ ಅದಾಗಿರ್ಬೋದು, ಪ್ರತಿಯೊಂದೂ ಸಿಗುತ್ತೆ. ಫೋನ್ ಆಗಿರ್ಬೋದು, ಆ್ಯಂಡ್ ವಾರ್ನಿಂಗ್ ಆಗಿರ್ಬೋದು. ಇನ್ನು ಫುಡ್ ವಿಷಯಕ್ಕೆ ಬಂದರೆ ಚಿಪ್ಸ್ ತಿಂದರೆ ನಾವು ಯಾವ ರೀತಿ ಸೌಂಡ್ ಬರುತ್ತೆ, ಅದೇ ಜ್ಯೂಸ್ ಏನಾದರೂ ನಾವು ಕುಡಿದ್ರೆ ಈ ರೀತಿ ಪ್ರತಿಯೊಂದು ಸೌಂಡೂ. ಈಗ ಅಷ್ಟೇ ಯಾಕೆ, ನಾವು ಬರೆದ್ರೂ ಒಂದು ಸೌಂಡ್ ಬರ್ತಾ ಇರುತ್ತೆ, ಅದನ್ನು ಕೂಡ ಬಿಟ್ಟಿಲ್ಲ, ಅದನ್ನೂ ಇಟ್ಟಿದ್ದಾರೆ. ನಿಮಗೆ ನನ್ನ ವಿಡಿಯೋದಲ್ಲಿ ಎಷ್ಟರ ಮಟ್ಟಿಗೆ ಕೇಳಿಸ್ತಾ ಇದೆ ಆ ಸೌಂಡ್ಸ್ಗಳು ಅಂತ ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಫೋನಲ್ಲಿ ಚೆಕ್ ಮಾಡಿ ನೋಡಿ, ಆವಾಗ ಲಿಟ್ರಲಿ ನಿಮಗೆ ಶಾಕ್ ಆಗುತ್ತೆ. ಏನೂ ಬಿಟ್ಟೇ ಇಲ್ಲ ಇವರು, ಓಕೆನಾ. ಇಂಥ ವಿಷಯನ ಮಿಸ್ ಮಾಡಿಬಿಟ್ಟಿದ್ದಾರೆ ಅನ್ನೋದೇ ಇಲ್ಲ, ಪ್ರತಿಯೊಂದು ಸೌಂಡ್ಸ್ನೂ ಇವರು ಇಟ್ಟಿದ್ದಾರೆ. ಒಂದು ಫೋನ್ ವೈಬ್ರೇಟ್ ಆಗೋದ್ರಿಂದ ಹಿಡಿದು, ರಿಂಗ್ ಆಗೋದ್ರಿಂದ ಹಿಡಿದು, ಅದಕ್ಕೆ ಮೆಸೇಜ್ ಬಂದರೆ ಹೇಗಿರುತ್ತೆ, ಪ್ರತಿಯೊಂದು ಕೂಡ. ಸೋಷಿಯಲ್ ಮೀಡಿಯಾ, ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವ ರೀತಿ ಸೌಂಡ್ಸ್ ಇರುತ್ತೆ ಅದನ್ನು ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಏನಾದರೂ ಸೀರಿಯಸ್ ಸಿಚುವೇಷನಲ್ಲಿ ಅಥವಾ ಏನಾದರೂ ಶಾಕಿಂಗ್ ನ್ಯೂಸ್ ಹೇಳಿದ್ರೆ ಆ ಬಾಂಬ್ ಬ್ಲಾಸ್ಟ್ ಆಗೋದಾಗಿರ್ಬೋದು. ನೋಡಿ, ಈ ಥರ ಪ್ರತಿಯೊಂದು. ಲೇಸರ್ದು ಒಂದು ಸೌಂಡು ಇರುತ್ತೆ ಅಂತ ನಂಗೆ ಲಿಟ್ರಲಿ ಗೊತ್ತಿರಲಿಲ್ಲ. ಇದ್ರಲ್ಲಿ ನೋಡಿದ ಮೇಲೇ ಗೊತ್ತಾಗಿದ್ದು ಲೇಸರ್ದು ಒಂದು ಸೌಂಡ್ ಬರುತ್ತೆ ಅಂತ.
ಇನ್ನು ಕ್ಯಾಮ್ರಾನು ಅಷ್ಟೇ, ಕ್ಯಾಮ್ರಾ ರೋಲಿಂಗ್ ಆಗಿರ್ಬೋದು, ಕ್ಯಾಮ್ರಾದಾಗಿರ್ಬೋದು, ಪ್ರತಿಯೊಂದೂ ನಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಹಾರರ್ ಲೈಕ್ ಟ್ರೈಲರ್ ಎಲ್ಲ ಮಾಡುವಾಗ ಅದೊಂದು ಶಾಕ್ ಆ ಥರ, ಓಕೆನಾ? ಆ ಸೌಂಡ್ ನೋಡಿ ಹೆಂಗಿದೆ. ಗಾಡ್, ನಿಮಗಂತೂ ಇಲ್ಲಿ ಯಾವುದು ಮಿಸ್ ಆಗಕ್ಕೆ ಸಾಧ್ಯ ಇಲ್ಲ. ನಿಮಗೆ ಯಾವುದಾದ್ರೂ ಒಂದು ಸಿಚುಯೇಷನ್ಗೆ ನಿಮಗೆ ಸೌಂಡ್ಸ್ ಬೇಕು, ಎಫೆಕ್ಟ್ಸ್ ಬೇಕು ಅಂತ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಇನ್ಶಾಟಿಗೆ ಬಂದು ಇಲ್ಲಿ ಎಫೆಕ್ಟ್ಸ್ನ ಚೆಕ್ ಮಾಡಿ 100% ನಿಮಗೆ ಎಲ್ಲ ಥರದ್ದೂ ಕೂಡ ಸಿಗುತ್ತೆ. ಇನ್ನು ಡ್ರಾಮ್ಯಾಟಿಕ್ ಆಗಿ ಬೇಕಾ ನೋಡಿ, ಸಿಚುವೇಶನ್ಸ್ ಏನಾದರೂ ರಿವೈಂಡ್ ಮಾಡಿ ತೋರಿಸ್ಬೇಕಂದ್ರೆ, ಫ್ಲ್ಯಾಶ್ ಬ್ಯಾಕ್ ಹೋಗಬೇಕು ಅಂತ ಅಂದರೆ ಅಷ್ಟೇ. ಈಗ ಏನೋ ಒಂದು ಸಿಚುವೇಶನ್ ಹೇಳ್ತಾ ಇರ್ತೀರಾ, ಅದರಲ್ಲಿ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಹೇಳ್ತೀರಾ, ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ತೋರಿಸ್ತೀರಾ ಅಂತ ಅಂದರೆ ಎಷ್ಟು ವರ್ತ್ ಇದೆ ಅಲ್ಲ. ನಿಜವಾಗ್ಲೂ ನನಗೆ ಇದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಈ ಇನ್ಶಾಟ್ ಎಷ್ಟು ವರ್ತ್ ಇದೆ, ಅದರಲ್ಲಿ ಈ ಎಫೆಕ್ಟ್ಸ್ಗಳು ಎಷ್ಟೊಂದಿದೆ. ಮ್ಯೂಸಿಕ್ಸ್ದಾಗಿರ್ಬೋದು, ಗೇಮ್ ಆಗಿರಲಿ, ಪ್ರತಿಯೊಂದು ಅಂದರೆ ಪ್ರತಿಯೊಂದು, ಒಂದು ಜಿಪ್ ಸಾಂಗ್ ಕೂಡ. ಆ್ಯಂಡ್ ಇಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡ್ತಾ ಇದ್ರಿ ಕಂಟಿನ್ಯೂಸ್ ಆಗಿ ಅಂದರೆ ಅದು ನಿಮ್ಮ ರೀಸೆಂಟ್ಸಲ್ಲಿ ಇರುತ್ತೆ. ಆ್ಯಂಡ್ ನೀವು ಈ ರೀತಿ ತೊಗೊಂಡು ಇಲ್ಲಿ ಹಾರ್ಟ್ ಸಿಂಬಲ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೇವ್ರೇಟ್ ಲೀಸ್ಟಲ್ಲಿ ಹೋಗಿ ಕೂರುತ್ತೆ. ನೀವು ಅಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡೋದನ್ನು ಫೇವ್ರೇಟ್ ಲೀಸ್ಟ್ಗೆ ಹಾಕ್ಕೊಂಡ್ರೆ ಯಾವಾಗಲೂ ಹುಡುಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಂದನೇ ಯೂಸ್ ಮಾಡ್ಕೋಬೋದು, ಓಕೆನಾ? ಐ ಥಿಂಕ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಇತ್ತು ಅಂತ ಅಂದರೆ, ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ರೆಡಿ ನೀವೇನಾದರೂ ನನ್ನ ಫಾಲೋವರ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತಾನೆ, ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು, ಅಥವಾ ಒಂದು ಲೈಕ್ ಆಗಿರ್ಬೋದು, ಅಥವಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸ್ತಾ ಇಲ್ವಾ, ಅಥವಾ ಏನು ಅನ್ನಿಸ್ತು ಅಂತ ನೀವು ಮಾಡೋ ಒಂದು ಕಾಮೆಂಟ್ ಆಗಿರ್ಬೋದು, ಇದೆಲ್ಲದು ನಮ್ಮನ್ನು ಮೋಟಿವೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ಗಳನ್ನ ನಿಮಗೆ ನಾನು ಕೊಡೋದಕ್ಕೆ ನನಗೆ ಬೂಸ್ಟ್ ಮಾಡ್ದಾಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಪೇಜ್ನ ಫಾಲೋ ಮಾಡಿ. ಏನು ಅನ್ನಿಸ್ತು ನಿಮಗೆ ಇದನ್ನು ನೋಡಿ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.